ನಾಡಹಬ್ಬ ದಸರಾ ಹಿನ್ನೆಲೆಯಲ್ಲಿ ಕ್ಯಾಪ್ಟನ್ ಅಭಿಮನ್ಯು ಟೀಮ್ಗೆ ಎರಡನೇ ತಂಡದ ಆನೆಗಳು ಸಾಥ್ ನೀಡಿದ್ದಾವೆ. ನಿನ್ನೆಯಷ್ಟೇ ಅರಮನೆ ಅಂಗಳಕ್ಕೆ ಬಂದ ಎರಡನೇ ತಂಡದ 5 ಆನೆಗಳಿಗೆ ಇವತ್ತು ತೂಕ ಪರೀಕ್ಷೆ ಮಾಡಲಾಯಿತು. ದಸರಾ ವೈಭವಕ್ಕೆ ಅರಮನೆ ನಗರಿ ಸಜ್ಜು. ಕ್ಯಾಪ್ಟನ್ ಅಭಿಮನ್ಯು ಟೀಮ್ಗೆ ಭರ್ಜರಿ ತಾಲೀಮು. ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಹಬ್ಬಕ್ಕೆ ದಿನಗಣನೆ ಆರಂಭವಾಗಿದೆ. ದಸರಾಗೆ ಕಾಡು ಬಿಟ್ಟು ನಾಡಿಗೆ ಬಂದಿರೋ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಟೀಮ್ ಭರ್ಜರಿ ತಾಲೀಮು ಮಾಡ್ತಿವೆ. ಅದರಂತೆ ಇಂದು 2ನೇ ಹಂತದ ದಸರಾ ಗಜಪಡೆ ಅಭಿಮನ್ಯುಗೆ ಸಾಥ್ ನೀಡಿವೆ. 2ನೇ ಹಂತದ ಗಜಪಡೆಯ ತೂಕ ಪರೀಕ್ಷೆ. ಎರಡನೇ ಹಂತದ ಆನೆಗಳ ತೂಕವನ್ನ ಪರಿಶೀಲಿಸಲಾಯಿತು. ಈ ಮಧ್ಯೆ ಮೈಸೂರಿನ ರಸ್ತೆಗಳಲ್ಲಿ ಗಜಪಡೆ ಜಂಬೂ ಸವಾರಿ ತಾಲೀಮು ನಡೆಸಿದ್ರು. ಮೊದಲನೇ ತಂಡದ ಆನೆಗಳಲ್ಲಿ ಅಭಿಮನ್ಯು ಬರೋಬ್ಬರಿ 5,560 ಕೆಜಿ ತೂಕ ಹೊಂದಿ ನಂಬರ್ 1 ಸ್ಥಾನದಲ್ಲಿದ್ದಾನೆ. ಎರಡನೇ ತಂಡದ ಆನೆಗಳಲ್ಲಿ ಸುಗ್ರೀವ 5,190 ಕೆಜಿ ತೂಕ ಹೊಂದೋ ಮೂಲಕ 2ನೇ ಸ್ಥಾನ ಪಡೆದಿದ್ದಾನೆ. ಹೆಣ್ಣಾನೆ ಹಿರಣ್ಯ 2,930 ಕೆಜಿ, ಮಹೇಂದ್ರ 4,910 ಕೆಜಿ, ಪ್ರಶಾಂತ 4,875 ಕೆಜಿ, ಲಕ್ಷ್ಮಿ 3,485 ಕೆಜಿ ತೂಕ ಹೊಂದಿದ್ದಾಳೆ. ಈಗ ಮೊದಲನೇ ಹಂತದಲ್ಲಿ 9 ಆನೆಗಳು ಬಂದಿದ್ದು, 2ನೇ ಹಂತದಲ್ಲಿ 5 ಆನೆಗಳು ಬಂದಿದ್ದವು. 5 ಆನೆಗಳಲ್ಲಿ ಇವತ್ತು ತೂಕ ಪರೀಕ್ಷೆಯನ್ನು ಮಾಡಿದ್ದೀವಿ. 2ನೇ ತಂಡದ ಆನೆಗಳಿಗೆ ತೂಕ ಪರೀಕ್ಷೆಯಲ್ಲಿ ಇವತ್ತು ಪ್ರಶಾಂತ, ಸುಗ್ರೀವ, ಮಹೇಂದ್ರ ಮತ್ತೆ ಹಿರಣ್ಯ, ಲಕ್ಷ್ಮಿ, ದೊಡ್ಡ ಅರವೆ ಲಕ್ಷ್ಮಿ, ಈ 5 ಆನೆಗಳ ತೂಕ ಪರೀಕ್ಷೆಯನ್ನು ಮಾಡಿದ್ದೀವಿ. ಈ ಬಾರಿಯ ದಸರಾ ಮಹೋತ್ಸವದಲ್ಲಿ ಒಟ್ಟು 14 ಆನೆಗಳು ಅರಮನೆ ಅಂಗಳದಲ್ಲಿ ಬಿಡಾರ ಹೂಡಿದ್ದು ಆನೆಗಳಿಗೆ ಭಾರೀ ತಾಲೀಮು ನಡೆಸಲಾಯಿತು. ಸಚಿನ್ ಜೊತೆ ವಿನೋದ್ ಪಡುವಾರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ನಾಡಹಬ್ಬ ದಸರಾ ಹಿನ್ನೆಲೆಯಲ್ಲಿ ಕ್ಯಾಪ್ಟನ್ ಅಭಿಮನ್ಯು ಟೀಮ್ಗೆ ಎರಡನೇ ತಂಡದ ಆನೆಗಳು ಸಾಥ್ ನೀಡಿದ್ದಾವೆ. ನಿನ್ನೆಯಷ್ಟೇ ಅರಮನೆ ಅಂಗಳಕ್ಕೆ ಬಂದ ಎರಡನೇ ತಂಡದ 5 ಆನೆಗಳಿಗೆ ಇವತ್ತು ತೂಕ ಪರೀಕ್ಷೆ ಮಾಡಲಾಯಿತು. ದಸರಾ ವೈಭವಕ್ಕೆ ಅರಮನೆ ನಗರಿ ಸಜ್ಜು. ಕ್ಯಾಪ್ಟನ್ ಅಭಿಮನ್ಯು ಟೀಮ್ಗೆ ಭರ್ಜರಿ ತಾಲೀಮು. ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಹಬ್ಬಕ್ಕೆ ದಿನಗಣನೆ ಆರಂಭವಾಗಿದೆ. ದಸರಾಗೆ ಕಾಡು ಬಿಟ್ಟು ನಾಡಿಗೆ ಬಂದಿರೋ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಟೀಮ್ ಭರ್ಜರಿ ತಾಲೀಮು ಮಾಡ್ತಿವೆ. ಅದರಂತೆ ಇಂದು 2ನೇ ಹಂತದ ದಸರಾ ಗಜಪಡೆ ಅಭಿಮನ್ಯುಗೆ ಸಾಥ್ ನೀಡಿವೆ. 2ನೇ ಹಂತದ ಗಜಪಡೆಯ ತೂಕ ಪರೀಕ್ಷೆ. ಎರಡನೇ ಹಂತದ ಆನೆಗಳ ತೂಕವನ್ನ ಪರಿಶೀಲಿಸಲಾಯಿತು. ಈ ಮಧ್ಯೆ ಮೈಸೂರಿನ ರಸ್ತೆಗಳಲ್ಲಿ ಗಜಪಡೆ ಜಂಬೂ ಸವಾರಿ ತಾಲೀಮು ನಡೆಸಿದ್ರು. ಮೊದಲನೇ ತಂಡದ ಆನೆಗಳಲ್ಲಿ ಅಭಿಮನ್ಯು ಬರೋಬ್ಬರಿ 5,560 ಕೆಜಿ ತೂಕ ಹೊಂದಿ ನಂಬರ್ 1 ಸ್ಥಾನದಲ್ಲಿದ್ದಾನೆ. ಎರಡನೇ ತಂಡದ ಆನೆಗಳಲ್ಲಿ ಸುಗ್ರೀವ 5,190 ಕೆಜಿ ತೂಕ ಹೊಂದೋ ಮೂಲಕ 2ನೇ ಸ್ಥಾನ ಪಡೆದಿದ್ದಾನೆ. ಹೆಣ್ಣಾನೆ ಹಿರಣ್ಯ 2,930 ಕೆಜಿ, ಮಹೇಂದ್ರ 4,910 ಕೆಜಿ, ಪ್ರಶಾಂತ 4,875 ಕೆಜಿ, ಲಕ್ಷ್ಮಿ 3,485 ಕೆಜಿ ತೂಕ ಹೊಂದಿದ್ದಾಳೆ. ಈಗ ಮೊದಲನೇ ಹಂತದಲ್ಲಿ 9 ಆನೆಗಳು ಬಂದಿದ್ದು, 2ನೇ ಹಂತದಲ್ಲಿ 5 ಆನೆಗಳು ಬಂದಿದ್ದವು. 5 ಆನೆಗಳಲ್ಲಿ ಇವತ್ತು ತೂಕ ಪರೀಕ್ಷೆಯನ್ನು ಮಾಡಿದ್ದೀವಿ. 2ನೇ ತಂಡದ ಆನೆಗಳಿಗೆ ತೂಕ ಪರೀಕ್ಷೆಯಲ್ಲಿ ಇವತ್ತು ಪ್ರಶಾಂತ, ಸುಗ್ರೀವ, ಮಹೇಂದ್ರ ಮತ್ತೆ ಹಿರಣ್ಯ, ಲಕ್ಷ್ಮಿ, ದೊಡ್ಡ ಅರವೆ ಲಕ್ಷ್ಮಿ, ಈ 5 ಆನೆಗಳ ತೂಕ ಪರೀಕ್ಷೆಯನ್ನು ಮಾಡಿದ್ದೀವಿ. ಈ ಬಾರಿಯ ದಸರಾ ಮಹೋತ್ಸವದಲ್ಲಿ ಒಟ್ಟು 14 ಆನೆಗಳು ಅರಮನೆ ಅಂಗಳದಲ್ಲಿ ಬಿಡಾರ ಹೂಡಿದ್ದು ಆನೆಗಳಿಗೆ ಭಾರೀ ತಾಲೀಮು ನಡೆಸಲಾಯಿತು. ಸಚಿನ್ ಜೊತೆ ವಿನೋದ್ ಪಡುವಾರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ನಾಡಹಬ್ಬ ದಸರಾ ಹಿನ್ನೆಲೆಯಲ್ಲಿ ಕ್ಯಾಪ್ಟನ್ ಅಭಿಮನ್ಯು ಟೀಮ್ಗೆ ಎರಡನೇ ತಂಡದ ಆನೆಗಳು ಸಾಥ್ ನೀಡಿದ್ದಾವೆ. ನಿನ್ನೆಯಷ್ಟೇ ಅರಮನೆ ಅಂಗಳಕ್ಕೆ ಬಂದ ಎರಡನೇ ತಂಡದ 5 ಆನೆಗಳಿಗೆ ಇವತ್ತು ತೂಕ ಪರೀಕ್ಷೆ ಮಾಡಲಾಯಿತು. ದಸರಾ ವೈಭವಕ್ಕೆ ಅರಮನೆ ನಗರಿ ಸಜ್ಜು. ಕ್ಯಾಪ್ಟನ್
ಅಭಿಮನ್ಯು ಟೀಮ್ಗೆ ಭರ್ಜರಿ ತಾಲೀಮು. ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಹಬ್ಬಕ್ಕೆ ದಿನಗಣನೆ ಆರಂಭವಾಗಿದೆ. ದಸರಾಗೆ ಕಾಡು ಬಿಟ್ಟು ನಾಡಿಗೆ ಬಂದಿರೋ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಟೀಮ್ ಭರ್ಜರಿ ತಾಲೀಮು ಮಾಡ್ತಿವೆ. ಅದರಂತೆ ಇಂದು 2ನೇ ಹಂತದ ದಸರಾ ಗಜಪಡೆ ಅಭಿಮನ್ಯುಗೆ ಸಾಥ್ ನೀಡಿವೆ. 2ನೇ ಹಂತದ ಗಜಪಡೆಯ ತೂಕ ಪರೀಕ್ಷೆ. ಎರಡನೇ ಹಂತದ ಆನೆಗಳ ತೂಕವನ್ನ ಪರಿಶೀಲಿಸಲಾಯಿತು. ಈ ಮಧ್ಯೆ ಮೈಸೂರಿನ ರಸ್ತೆಗಳಲ್ಲಿ ಗಜಪಡೆ ಜಂಬೂ ಸವಾರಿ ತಾಲೀಮು ನಡೆಸಿದ್ರು. ಮೊದಲನೇ ತಂಡದ ಆನೆಗಳಲ್ಲಿ ಅಭಿಮನ್ಯು ಬರೋಬ್ಬರಿ 5,560 ಕೆಜಿ ತೂಕ ಹೊಂದಿ ನಂಬರ್ 1 ಸ್ಥಾನದಲ್ಲಿದ್ದಾನೆ. ಎರಡನೇ ತಂಡದ ಆನೆಗಳಲ್ಲಿ ಸುಗ್ರೀವ 5,190 ಕೆಜಿ ತೂಕ ಹೊಂದೋ ಮೂಲಕ 2ನೇ ಸ್ಥಾನ ಪಡೆದಿದ್ದಾನೆ. ಹೆಣ್ಣಾನೆ ಹಿರಣ್ಯ 2,930 ಕೆಜಿ, ಮಹೇಂದ್ರ 4,910 ಕೆಜಿ, ಪ್ರಶಾಂತ 4,875 ಕೆಜಿ, ಲಕ್ಷ್ಮಿ 3,485 ಕೆಜಿ ತೂಕ ಹೊಂದಿದ್ದಾಳೆ. ಈಗ ಮೊದಲನೇ ಹಂತದಲ್ಲಿ 9 ಆನೆಗಳು ಬಂದಿದ್ದು, 2ನೇ ಹಂತದಲ್ಲಿ 5 ಆನೆಗಳು ಬಂದಿದ್ದವು. 5 ಆನೆಗಳಲ್ಲಿ ಇವತ್ತು ತೂಕ ಪರೀಕ್ಷೆಯನ್ನು ಮಾಡಿದ್ದೀವಿ. 2ನೇ ತಂಡದ ಆನೆಗಳಿಗೆ ತೂಕ ಪರೀಕ್ಷೆಯಲ್ಲಿ ಇವತ್ತು ಪ್ರಶಾಂತ, ಸುಗ್ರೀವ, ಮಹೇಂದ್ರ ಮತ್ತು ಹಿರಣ್ಯ, ಲಕ್ಷ್ಮಿ, ದೊಡ್ಡ ಅರವೆ ಲಕ್ಷ್ಮಿ, ಈ 5 ಆನೆಗಳ ತೂಕ ಪರೀಕ್ಷೆಯನ್ನು ಮಾಡಿದ್ದೀವಿ. ಈ ಬಾರಿಯ ದಸರಾ ಮಹೋತ್ಸವದಲ್ಲಿ ಒಟ್ಟು 14 ಆನೆಗಳು ಅರಮನೆ ಅಂಗಳದಲ್ಲಿ ಬಿಡಾರ ಹೂಡಿದ್ದು, ಆನೆಗಳಿಗೆ ಭಾರೀ ತಾಲೀಮು ನಡೆಸಲಾಯಿತು. ಸಚಿನ್ ಜೊತೆ ವಿನೋದ್ ಪಡುವಾರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ನಾಡಹಬ್ಬ ದಸರಾ ಹಿನ್ನೆಲೆಯಲ್ಲಿ ಕ್ಯಾಪ್ಟನ್ ಅಭಿಮನ್ಯು ಟೀಮ್ಗೆ 2ನೇ ತಂಡದ ಆನೆಗಳು ಸಾಥ್ ನೀಡಿದ್ದಾವೆ. ನಿನ್ನೆಯಷ್ಟೇ ಅರಮನೆ ಅಂಗಳಕ್ಕೆ ಬಂದ 2ನೇ ತಂಡದ 5 ಆನೆಗಳಿಗೆ ಇವತ್ತು ತೂಕ ಪರೀಕ್ಷೆ ಮಾಡಲಾಯಿತು. ದಸರಾ ವೈಭವಕ್ಕೆ ಅರಮನೆ ನಗರಿ ಸಜ್ಜು. ಕ್ಯಾಪ್ಟನ್ ಅಭಿಮನ್ಯು ಟೀಮ್ಗೆ ಭರ್ಜರಿ ತಾಲೀಮು. ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಹಬ್ಬಕ್ಕೆ ದಿನಗಣನೆ ಆರಂಭವಾಗಿದೆ. ದಸರಾಗೆ ಕಾಡು ಬಿಟ್ಟು ನಾಡಿಗೆ ಬಂದಿರೋ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಟೀಮ್ ಭರ್ಜರಿ ತಾಲೀಮು ಮಾಡ್ತಿವೆ. ಅದರಂತೆ ಇಂದು 2ನೇ ಹಂತದ ದಸರಾ ಗಜಪಡೆ ಅಭಿಮನ್ಯುಗೆ ಸಾಥ್ ನೀಡಿವೆ. 2ನೇ ಹಂತದ ಗಜಪಡೆಯ ತೂಕ ಪರೀಕ್ಷೆ. ಎರಡನೇ ಹಂತದ ಆನೆಗಳ ತೂಕವನ್ನ ಪರಿಶೀಲಿಸಲಾಯಿತು. ಈ ಮಧ್ಯೆ ಮೈಸೂರಿನ ರಸ್ತೆಗಳಲ್ಲಿ ಗಜಪಡೆ ಜಂಬೂ ಸವಾರಿ ತಾಲೀಮು ನಡೆಸಿದ್ರು. ಮೊದಲನೇ ತಂಡದ ಆನೆಗಳಲ್ಲಿ ಅಭಿಮನ್ಯು ಬರೋಬ್ಬರಿ 5,560 ಕೆಜಿ ತೂಕ ಹೊಂದಿ ನಂಬರ್ 1 ಸ್ಥಾನದಲ್ಲಿದ್ದಾನೆ. ಎರಡನೇ ತಂಡದ ಆನೆಗಳಲ್ಲಿ ಸುಗ್ರೀವ 5,190 ಕೆಜಿ ತೂಕ ಹೊಂದೋ ಮೂಲಕ 2ನೇ ಸ್ಥಾನ ಪಡೆದಿದ್ದಾನೆ. ಹೆಣ್ಣಾನೆ ಹಿರಣ್ಯ 2,930 ಕೆಜಿ, ಮಹೇಂದ್ರ 4,910 ಕೆಜಿ, ಪ್ರಶಾಂತ 4,875 ಕೆಜಿ, ಲಕ್ಷ್ಮಿ 3,485 ಕೆಜಿ ತೂಕ ಹೊಂದಿದ್ದಾಳೆ. ಈಗ ಮೊದಲನೇ ಹಂತದಲ್ಲಿ 9 ಆನೆಗಳು ಬಂದಿದ್ದು, 2ನೇ ಹಂತದಲ್ಲಿ 5 ಆನೆಗಳು ಬಂದಿದ್ದವು. 5 ಆನೆಗಳಲ್ಲಿ ಇವತ್ತು ತೂಕ ಪರೀಕ್ಷೆಯನ್ನು ಮಾಡಿದ್ದೀವಿ. 2ನೇ ತಂಡದ ಆನೆಗಳಿಗೆ ತೂಕ ಪರೀಕ್ಷೆಯಲ್ಲಿ ಇವತ್ತು ಪ್ರಶಾಂತ, ಸುಗ್ರೀವ, ಮಹೇಂದ್ರ ಮತ್ತು ಹಿರಣ್ಯ, ಲಕ್ಷ್ಮಿ, ದೊಡ್ಡ ಅರವೆ ಲಕ್ಷ್ಮಿ, ಈ 5 ಆನೆಗಳ ತೂಕ ಪರೀಕ್ಷೆಯನ್ನು ಮಾಡಿದ್ದೀವಿ. ಈ ಬಾರಿಯ ದಸರಾ ಮಹೋತ್ಸವದಲ್ಲಿ ಒಟ್ಟು 14 ಆನೆಗಳು ಅರಮನೆ ಅಂಗಳದಲ್ಲಿ ಬಿಡಾರ ಹೂಡಿದ್ದು, ಆನೆಗಳಿಗೆ ಭಾರೀ ತಾಲೀಮು ನಡೆಸಲಾಯಿತು. ಸಚಿನ್ ಜೊತೆ ವಿನೋದ್ ಪಡುವಾರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ನಾಡಹಬ್ಬ ದಸರಾ ಹಿನ್ನೆಲೆಯಲ್ಲಿ ಕ್ಯಾಪ್ಟನ್ ಅಭಿಮನ್ಯು ಟೀಮ್ಗೆ 2ನೇ ತಂಡದ ಆನೆಗಳು ಸಾಥ್ ನೀಡಿದ್ದಾವೆ. ನಿನ್ನೆಯಷ್ಟೇ ಅರಮನೆ ಅಂಗಳಕ್ಕೆ ಬಂದ 2ನೇ ತಂಡದ 5 ಆನೆಗಳಿಗೆ ಇವತ್ತು ತೂಕ ಪರೀಕ್ಷೆ ಮಾಡಲಾಯಿತು. ದಸರಾ ವೈಭವಕ್ಕೆ ಅರಮನೆ ನಗರಿ ಸಜ್ಜು. ಕ್ಯಾಪ್ಟನ್ ಅಭಿಮನ್ಯು ಟೀಮ್ಗೆ ಭರ್ಜರಿ ತಾಲೀಮು. ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಹಬ್ಬಕ್ಕೆ ದಿನಗಣನೆ ಆರಂಭವಾಗಿದೆ. ದಸರಾಗೆ ಕಾಡು ಬಿಟ್ಟು ನಾಡಿಗೆ ಬಂದಿರೋ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಟೀಮ್ ಭರ್ಜರಿ ತಾಲೀಮು ಮಾಡ್ತಿವೆ. ಅದರಂತೆ ಇಂದು 2ನೇ ಹಂತದ ದಸರಾ ಗಜಪಡೆ ಅಭಿಮನ್ಯುಗೆ ಸಾಥ್ ನೀಡಿವೆ.
ಎರಡನೇ ಹಂತದ ಗಜಪಡೆಯ ತೂಕ ಪರೀಕ್ಷೆ. ಎರಡನೇ ಹಂತದ ಆನೆಗಳ ತೂಕವನ್ನ ಪರಿಶೀಲಿಸಲಾಯಿತು. ಈ ಮಧ್ಯೆ ಮೈಸೂರಿನ ರಸ್ತೆಗಳಲ್ಲಿ ಗಜಪಡೆ ಜಂಬೂ ಸವಾರಿ ತಾಲೀಮು ನಡೆಸಿದ್ರು. ಮೊದಲನೇ ತಂಡದ ಆನೆಗಳಲ್ಲಿ ಅಭಿಮನ್ಯು ಬರೋಬ್ಬರಿ 5,560 ಕೆಜಿ ತೂಕ ಹೊಂದಿ ನಂಬರ್ 1 ಸ್ಥಾನದಲ್ಲಿದ್ದಾನೆ. ಎರಡನೇ ತಂಡದ ಆನೆಗಳಲ್ಲಿ ಸುಗ್ರೀವ 5,190 ಕೆಜಿ ತೂಕ ಹೊಂದೋ ಮೂಲಕ ಎರಡನೇ ಸ್ಥಾನ ಪಡೆದಿದ್ದಾನೆ. ಹೆಣ್ಣಾನೆ ಹಿರಣ್ಯ 2,930 ಕೆಜಿ, ಮಹೇಂದ್ರ 4,910 ಕೆಜಿ, ಪ್ರಶಾಂತ 4,875 ಕೆಜಿ, ಲಕ್ಷ್ಮಿ 3,485 ಕೆಜಿ ತೂಕ ಹೊಂದಿದ್ದಾಳೆ. ಈಗ ಮೊದಲನೇ ಹಂತದಲ್ಲಿ 9 ಆನೆಗಳು ಬಂದಿದ್ದು, ಎರಡನೇ ಹಂತದಲ್ಲಿ 5 ಆನೆಗಳು ಬಂದಿದ್ದವು. 5 ಆನೆಗಳಲ್ಲಿ ಇವತ್ತು ತೂಕ ಪರೀಕ್ಷೆಯನ್ನು ಮಾಡಿದ್ದೀವಿ. ಎರಡನೇ ತಂಡದ ಆನೆಗಳಿಗೆ ತೂಕ ಪರೀಕ್ಷೆಯಲ್ಲಿ ಇವತ್ತು ಪ್ರಶಾಂತ, ಸುಗ್ರೀವ, ಮಹೇಂದ್ರ ಮತ್ತೆ ಹಿರಣ್ಯ, ಲಕ್ಷ್ಮಿ, ದೊಡ್ಡ ಅರವೆ ಲಕ್ಷ್ಮಿ, ಈ 5 ಆನೆಗಳ ತೂಕ ಪರೀಕ್ಷೆಯನ್ನು ಮಾಡಿದ್ದೀವಿ. ಈ ಬಾರಿಯ ದಸರಾ ಮಹೋತ್ಸವದಲ್ಲಿ ಒಟ್ಟು 14 ಆನೆಗಳು ಅರಮನೆ ಅಂಗಳದಲ್ಲಿ ಬಿಡಾರ ಹೂಡಿದ್ದು ಆನೆಗಳಿಗೆ ಭಾರೀ ತಾಲೀಮು ನಡೆಸಲಾಯಿತು. ಸಚಿನ್ ಜೊತೆ ವಿನೋದ್ ಪಡುವಾರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ನಾಡಹಬ್ಬ ದಸರಾ ಹಿನ್ನೆಲೆಯಲ್ಲಿ ಕ್ಯಾಪ್ಟನ್ ಅಭಿಮನ್ಯು ಟೀಮ್ಗೆ 2ನೇ ತಂಡದ ಆನೆಗಳು ಸಾಥ್ ನೀಡಿದ್ದಾವೆ. ನಿನ್ನೆಯಷ್ಟೇ ಅರಮನೆ ಅಂಗಳಕ್ಕೆ ಬಂದ 2ನೇ ತಂಡದ 5 ಆನೆಗಳಿಗೆ ಇವತ್ತು ತೂಕ ಪರೀಕ್ಷೆ ಮಾಡಲಾಯಿತು. ದಸರಾ ವೈಭವಕ್ಕೆ ಅರಮನೆ ನಗರಿ ಸಜ್ಜು. ಕ್ಯಾಪ್ಟನ್ ಅಭಿಮನ್ಯು ಟೀಮ್ಗೆ ಭರ್ಜರಿ ತಾಲೀಮು. ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಹಬ್ಬಕ್ಕೆ ದಿನಗಣನೆ ಆರಂಭವಾಗಿದೆ. ದಸರಾಗೆ ಕಾಡು ಬಿಟ್ಟು ನಾಡಿಗೆ ಬಂದಿರೋ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಟೀಮ್ ಭರ್ಜರಿ ತಾಲೀಮು ಮಾಡ್ತಿವೆ. ಅದರಂತೆ ಇಂದು 2ನೇ ಹಂತದ ದಸರಾ ಗಜಪಡೆ ಅಭಿಮನ್ಯುಗೆ ಸಾಥ್ ನೀಡಿವೆ. 2ನೇ ಹಂತದ ಗಜಪಡೆಯ ತೂಕ ಪರೀಕ್ಷೆ. ಎರಡನೇ ಹಂತದ ಆನೆಗಳ ತೂಕವನ್ನ ಪರಿಶೀಲಿಸಲಾಯಿತು. ಈ ಮಧ್ಯೆ ಮೈಸೂರಿನ ರಸ್ತೆಗಳಲ್ಲಿ ಗಜಪಡೆ ಜಂಬೂ ಸವಾರಿ ತಾಲೀಮು ನಡೆಸಿದ್ರು. ಮೊದಲನೇ ತಂಡದ ಆನೆಗಳಲ್ಲಿ ಅಭಿಮನ್ಯು ಬರೋಬ್ಬರಿ 5,560 ಕೆಜಿ ತೂಕ ಹೊಂದಿ ನಂಬರ್ 1 ಸ್ಥಾನದಲ್ಲಿದ್ದಾನೆ. ಎರಡನೇ ತಂಡದ ಆನೆಗಳಲ್ಲಿ ಸುಗ್ರೀವ 5,190 ಕೆಜಿ ತೂಕ ಹೊಂದೋ ಮೂಲಕ ಎರಡನೇ ಸ್ಥಾನ ಪಡೆದಿದ್ದಾನೆ. ಹೆಣ್ಣಾನೆ ಹಿರಣ್ಯ 2,930 ಕೆಜಿ, ಮಹೇಂದ್ರ 4,910 ಕೆಜಿ, ಪ್ರಶಾಂತ 4,875 ಕೆಜಿ, ಲಕ್ಷ್ಮಿ 3,485 ಕೆಜಿ ತೂಕ ಹೊಂದಿದ್ದಾಳೆ. ಈಗ ಮೊದಲನೇ ಹಂತದಲ್ಲಿ 9 ಆನೆಗಳು ಬಂದಿದ್ದು, ಎರಡನೇ ಹಂತದಲ್ಲಿ 5 ಆನೆಗಳು ಬಂದಿದ್ದವು. 5 ಆನೆಗಳಲ್ಲಿ ಇವತ್ತು ತೂಕ ಪರೀಕ್ಷೆಯನ್ನು ಮಾಡಿದ್ದೀವಿ. ಎರಡನೇ ತಂಡದ ಆನೆಗಳಿಗೆ ತೂಕ ಪರೀಕ್ಷೆಯಲ್ಲಿ ಇವತ್ತು ಪ್ರಶಾಂತ, ಸುಗ್ರೀವ, ಮಹೇಂದ್ರ ಮತ್ತೆ ಹಿರಣ್ಯ, ಲಕ್ಷ್ಮಿ, ದೊಡ್ಡ ಅರವೆ ಲಕ್ಷ್ಮಿ, ಈ 5 ಆನೆಗಳ ತೂಕ ಪರೀಕ್ಷೆಯನ್ನು ಮಾಡಿದ್ದೀವಿ. ಈ ಬಾರಿಯ ದಸರಾ ಮಹೋತ್ಸವದಲ್ಲಿ ಒಟ್ಟು 14 ಆನೆಗಳು ಅರಮನೆ ಅಂಗಳದಲ್ಲಿ ಬಿಡಾರ ಹೂಡಿದ್ದು ಆನೆಗಳಿಗೆ ಭಾರೀ ತಾಲೀಮು ನಡೆಸಲಾಯಿತು. ಸಚಿನ್ ಜೊತೆ ವಿನೋದ್ ಪಡುವಾರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.